ಅತ್ತೆ ಅತ್ತೆ, ಹಾಂ ಬಂದೆ ಮನೆ ಹತ್ರ. ಏನು ಮನೆ ಹತ್ರ? ಅದು ಅತ್ತೆ, ನನ್ನ ಫ್ರೆಂಡನ್ನು ಮೀಟ್ ಆಗೋದಕ್ಕೆ ಹೋಗ್ತೀನಿ ಅಂತಂದಿದ್ದೆಲ್ಲ, ಅದಕ್ಕೋಸ್ಕರ ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಓ ಹೌದಾ, ಸರಿ ಅಮ್ಮ, ಆಯಿತು. ಹಾಗಾದರೆ ಹುಷಾರು ನೋಡು. ಅಂದಂಗೆ ಕಾರ್ ತೊಗೊಂಡು ಹೋಗು, ಸಾಗರ್ ಹೇಳಿದ್ದಾನೆ, ಗೊತ್ತಿದೆ ತಾನೆ? ಹಾಂ ಅತ್ತೆ, ಸರಿ, ನಾ ಕಾರ್ ತೊಗೊಂಡೇ ಹೋಗ್ತೀನಿ. ನೀವು ಹುಷಾರು ನೋಡಿ ಅತ್ತೆ. ಮನೆಯಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿ ಇದೆ, ಕರೆಕ್ಟ್ ಟೈಮಿಗೆ ಊಟ ಮಾಡಿಬಿಡಿ. ನಾ ಬರೋದು ಲೇಟ್ ಆದರೆ ನೀವು ಊಟ ಮಾಡಬೇಡಿ, ನಾನು ಆಮೇಲೆ ಬಂದು ಊಟ ಮಾಡ್ತೀನಿ. ನನಗೋಸ್ಕರ ಕಾಯಬೇಡ್ರಿ. ಹ್ಞೂ ಸರಿನಮ್ಮ, ಆಯಿತು. ಹುಷಾರು ನೋಡಿ ನೀನು. ಹಾಂ ಸರಿ ಅತ್ತೆ. ನಿನ್ನೆ ನಾನು ಅಷ್ಟೆಲ್ಲ ಮಾತಾಡಿದ ಮೇಲೆ ನೇತ್ರ ಬರ್ತಾಳ? ಹ್ಞೂ, ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು? ನನ್ನ ತಂಗಿ ಬಂದರೆ ಏನಾದರೂ ಮಾತಾಡಿ ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಬರ್ತಾಳೋ ಇಲ್ವೋ ನೇತ್ರ? ಅಕಸ್ಮಾತ್ ಏನಾದ್ರು ಅವ್ವಗೆ ಫೋನ್ ಹಚ್ಚಿಲ್ಲ ಅಂದ್ರೆ ಅವ್ವ ಅಂತೂ ಹೋಗೋದೇ ಬೇಡ ಅಂತ ಅಂದ್ಬಿಡ್ತಾಳೆ. ಅವ್ವನ ಮಾತು ಕೇಳಿ ನೇತ್ರ ಏನಾದರೂ ಬರೋದು ಬಿಟ್ಬಿಟ್ರೆ? ದೇವ್ರಿ, ದಯವಿಟ್ಟು ನನ್ನ ತಂಗಿ ಇಲ್ಲಿಗೆ ಬರೋ ಹಂಗೆ ಮಾಡಪ್ಪ. ತಂಗಿ ಬಂದರೆ ಏನಾದರೂ ಮಾತಾಡಿ ಏನಾದರೂ ಸೊಲ್ಯೂಷನ್ ಹೇಳ್ತಾಳೆ ನನ್ನ ತಂಗಿ. ಅದು ಮಾತ್ರ ನಂಗೆ ನಂಬಿಕೆ ಇದೆ. ಆದರೆ ಹೇಗಾದರೂ ಮಾಡಿ ನೇತ್ರ ಇಲ್ಲಿ ಬಂದರೆ ಅಷ್ಟೇ ಸಾಕು. ಅರೆ ಅಣ್ಣ ಆಲ್ರೆಡಿ ಬಂದಿದ್ದಾನೆ. ಅಣ್ಣ, ನೇತ್ರ, ಏನಣ್ಣ ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದೆಯಲ್ಲ? ಯಾಕೇನಾಯ್ತು? ಆರಾಮಾಗಿದೆಯಾ ತಾನೇ ನೀನು? ಸದ್ಯ ನೀನಾದರೂ ಕೇಳಿದೆಯಲ್ಲಮ್ಮ ಹೇಗಿದೆಯಾ ಅಂತಂದು. ಪುಣ್ಯಕ್ಕೆ ನೀನು ನನ್ನ ಮಾತು ಕೇಳಿ ಬಂದೆಲ್ಲ, ಅಷ್ಟೇ ಸಾಕು. ಎಲ್ಲಿ ಬರ್ತೀಯೋ ಅಥವಾ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಯಾಕಣ್ಣ ಏನಾಯ್ತು? ಯಾಕೆ ಏನೇನೋ ಮಾತಾಡ್ತಾ ಇದೆಯಲ್ಲ? ಆರಾಮಾಗಿದೆಯಾ ತಾನೇ ನೀನು? ಹಾಂ, ಏನಾಯ್ತು ನಿನಗೆ? ಯಾಕೆ ಈ ಥರ ಒಗಟೊಗಟಾಗಿ ಮಾತಾಡ್ತಾ ಇದೀಯಾ? ಹಾಂ, ಅಲ್ಲ ಅಣ್ಣ, ನಿನಗೋಸ್ಕರ ಅವ್ವ ಅಪ್ಪ ಅಷ್ಟೆಲ್ಲ ಮಾಡಿದ್ರು. ಹಾಂ, ಅವ್ವ ಅಪ್ಪಗೆ ಮೋಸ ಮಾಡಿ ನೀ ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲಣ್ಣ. ಅಟ್ಲೀಸ್ಟ್ ಇವಾಗಲಾದರೂ ಹೋಗಿ ಅವ್ವ ಅಪ್ಪನ ಮಾತಾಡ್ಸ್ಬೋದಿತ್ತಲ್ಲ. ಹಾಂ, ನಿನ್ನ ನೋಡಿದ್ರೆ ಅವರಿಗೂ ಖುಷಿ ಆಗಲ್ವಾ ಅಣ್ಣ? ಹೋಗಿದ್ದೆಮ್ಮ ನೇತ್ರ, ಹೋಗಿದ್ದೆ. ನಿನ್ನೆ ಮನೆ ಹೋಗಿದ್ದೆ. ಆದರೆ ಯಾರೂ ನನ್ನ ಜೊತೆ ಮಾತಾಡಲಿಲ್ಲ. ಎಲ್ಲರೂ ಮನೆ ಬಿಟ್ಟು ಹೋಗಂತನ ಅಂದರು. ಅದು ಅಲ್ಲದೆ ಅವ್ವ, ನೀನೇನಾರು ಇನ್ನೂ ಮನೆಯಾಗಿದ್ದೆ ಅಂದ್ರೆ ನಾನೇ ಏನಾರು ಮಾಡ್ಕೋತೀನಿ, ನನ್ನ ಹೆಣ ನೋಡಂತೆ ಅಂತ ನೀನಂತ ಅಂದು. ಅದಕ್ಕೆ ನಿನ್ನೆನ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ ನಾನು. ಅಣ್ಣ, ಏನು ಹೇಳ್ತಾ ಇದೀಯಾ ನೀನು? ಆಗಲೇ ನೀನು ಮನೆಗೆ ಹೋಗಿ ಬಂದಿದೀಯಾ? ಹ್ಞೂ, ನಮ್ಮ ಮನೆ ಹತ್ರ ಮನೆಗೆ ಹೋಗಿದ್ದೆ. ಆದರೆ ಯಾರಿಗೂ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ನನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಅಲ್ಲಿಂದ ವಾಪಸ್ ಬಂದುಬಿಟ್ಟೆ. ಅಲ್ಲಣ್ಣ, ಇವಾಗ ನೀನು ಎಲ್ಲಿದೀಯಾ? ಏನು ಕೆಲಸ ಮಾಡ್ತಾ ಇದೀಯಾ? ಹಾಂ, ಏನು ಅಣ್ಣ ನೀನು ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದೆಯಾ? ಯಾಕೆ ಏನಾಯಿತು ನಿನಗೆ? ಅತ್ತಿಗೆಮ್ಮ ಆರಾಮದಾರಿಲ್ಲ? ಹಾಂ, ಅವರೆಲ್ಲದಾರ, ಅವ್ರನ್ನೂ ಕರ್ಕೊಂಬರ್ಬೇಕಿಲ್ಲ? ಇನ್ನೆಲ್ಲ ಮಾತಿಗೆಮ್ಮ ಯಾರೂ ಇಲ್ಲ ನನ್ನ ಪಾಲಿಗೆ. ನಾನೊಬ್ಬನ. ನಿಜ ಅಂದರೆ ನನಗೆ ಸತ್ತು ಹೋಗ್ಬಿಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಸಾಯೋದಕ್ಕೂ ಭಯ ಆಗೈತಿ ನನಗೆ. ಯಾಕಣ್ಣ ಏನಾಯ್ತು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಸಾಯೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯಾ ನೀನು? ಏನಾಯ್ತಂತ ಹೇಳು ನನ್ನ ಹತ್ರ. ನಾನು ದೊಡ್ಡ ಮನೆ ಹುಡುಗಿ ಅಂತಂದು ಭಾಳ ಇಷ್ಟಪಟ್ಟು ಮದುವೆ ಆದ ಆಕಿನ. ಆದ್ರೆ ನನಗೆ ಆ ಮನ್ಯಾಗ ಒಂದು ದಿನನೂ ಬೆಲೆ ಸಿಗಲಿಲ್ಲ. ಅಳಿಯ ಅನ್ನೋ ಗೌರವನೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಇವಾಗ ನನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಇದ್ದಾಳಮ್ಮ ನನ್ನ ಹೆಂಡತಿ. ಯಾಕಣ್ಣ? ಅತ್ತಿಗೆಮ್ಮ ಯಾಕೆ ನಿನಗೆ ಡಿವೋರ್ಸ್ ಕೊಡ್ತಾರಂತ? ಯಾಕಂದ್ರೆ ನನ್ನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲಲ್ಲಮ್ಮ. ಅದಕ್ಕೆ ಆಕಿನ ನಂಬಿ ನಾ ಮನೆಯಲ್ಲಿರೋ ಎಲ್ರಿಗೂ ಮೋಸ ಮಾಡಿ ಹೋದೆ. ಅದಕ್ಕೆ ನನಗೆ ಆಕಿನೂ ಅವ್ರ ಮನೆಯವರು ಮೋಸ ಮಾಡಿದ್ರ ಅಷ್ಟೆ. ಯಾಕಣ್ಣ ಏನಾಯ್ತು? ನೀ ಏನೇನೇನೋ ಮಾತಾಡ್ತಾ ಇದೀಯಾ? ಯಾಕೆ ಅತ್ತಿಗೆಮ್ಮ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತಂದಿದ್ದಾರೆ? ಅದಕ್ಕೆ ಅಣ್ಣ ಹೇಳೋದು, ಮದುವೆ ಆದಮೇಲೆ ಯಾರ್ಯಾರು ಎಲ್ಲಿರಬೇಕು ಅಲ್ಲೇ ಇರಬೇಕು. ನೀನು ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಬಂದಿದ್ದಿದ್ರೆ ನಿನಗೆ ಬೆಲೆ ಸಿಗ್ತಿತ್ತು. ಹೋಗಿ ಹೋಗಿ ಅತ್ತಿಗೆಮ್ಮ ಇರೋರ ಮನೆಗೆ ಹೋದ್ರೆ ನಿನಗೇನು ಬೆಲೆ ಸಿಗುತ್ತೆ ನೀನೇ ಹೇಳೋಣ. ಹಾಂ, ಅಳಿಯ ಅನ್ನೋನು ಯಾವಾಗಾದರೂ ಒಂದು ಸಲ ಮನೆಗೆ ಹೋಗೋದು ಬರೋದು ಮಾಡ್ತಾಯಿದ್ರೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ಅದನ್ನು ಬಿಟ್ಟು ನೀನು ಮನೆ ಅಳಿಯ ಆಗಿ ಹೋಗಿದ್ರೆ ಯಾರು ಬೆಲೆ ಕೊಡ್ತಾರೆ ನೀನೇ ಹೇಳೋಣ. ನಿಜ ನಮ್ಮ ನೇತ್ರ, ನಿಜ. ನನಗೆಲ್ಲ ಇವಾಗ ಅರ್ಥ ಆಗ ಕುಂತೈತಿ. ಆದರೆ ಏನು ಮಾಡೋದು, ಆಗಲೇ ಕಾಲ ಮಿಂಚು ಹೋಗ್ಬಿಟ್ಟೈತಿ. ಅಲ್ಲಣ್ಣ, ಅತ್ತಿಗೆಮ್ಮ ಯಾಕೆ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಅನ್ನಕೊಂತಾರ? ಯಾಕಂದ್ರೆ ನನ್ನ ಹತ್ರ ಜಾಬ್ ಇಲ್ಲ, ಬಿಸ್ನೆಸ್ ಮಾಡ್ತಾ ಇಲ್ಲ, ರೊಕ್ಕ ಇಲ್ಲ, ಅದಕ್ಕೋಸ್ಕರ ಡಿವೋರ್ಸ್ ಕೊಡ್ತೀನಿ ಅಂತ ಇದ್ದಾರೆ. ಏನಣ್ಣ, ನಿನ್ನ ಹತ್ರ ಜಾಬ್ ಇಲ್ವಾ? ಅಲ್ಲಣ್ಣ, ನೀನು MBA ಓದಿದೀಯಾ, ಯಾಕೆ ನಿನ್ನ ಹತ್ರ ಜಾಬ್ ಇಲ್ಲ? ಹಾಂ, ಇವಾಗಲೇ ಹೋದ್ರೂ ನಿನಗೆ ಯಾವ ಕಂಪ್ನಿಗೆ ಹೋದ್ರೂ ಜಾಬ್ ಸಿಗುತ್ತೆ, ಯಾಕೆ ನಿನ್ನ ಹತ್ರ ಜಾಬ್ ಇಲ್ಲ?
ನೇತ್ರ, ನಿಂಗೆ ಮುಂಚೆಯಿಂದ ಗೊತ್ತಲ್ಲವ, ನನಗೆ ಬಿಸ್ನೆಸ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅದಕ್ಕೋಸ್ಕರ ನನ್ನ ಹೆಂಡತಿಗೆ ನಿನ್ನ ತಂದೆ ಹತ್ರ ಬಿಸ್ನೆಸ್ಸಿಗೆ ಒಂದು ಸ್ವಲ್ಪ ರೊಕ್ಕ ಇಸೋದು ಕೊಡ್ಸು, ನಾ ಬಿಸ್ನೆಸ್ ಮಾಡಿ ವಾಪಸ್ ಆ ಸಾಲನೆಲ್ಲ ತೀರಿಸ್ತೀನಿ. ನನಗೆ ಇನ್ನೊಬ್ಬರ ಕೈ ಕೆಳಗೋಗಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ಬಿಸ್ನೆಸ್ ಮಾಡ್ತೀನಿ ಅಂತ ಎಷ್ಟೆಲ್ಲ ಕೇಳಿದೆ. ಆದರೆ ಅವರಪ್ಪ ₹1 ಬಿಸ್ನೆಸ್ಸಿಗೆ ಕೊಡೋಕ್ಕೂ ಒಪ್ಕೊಳ್ಳಿಲ್ಲ. ಆಮೇಲೆ ನನ್ನ ಹೆಂಡತಿ, ಇಲ್ಲ ನೀನು ಬೇರೆ ಕಡೆನೇ ಕೆಲ್ಸಕ್ಕೆ ಹೋಗಂತ ಗಂಟು ಬಿದ್ಲು. ಹಂಗೆ 1-2 ಕಡೆ ಜಾಬ್ನೂ ಹಿಡಿಸ್ಕೊಟ್ರು. ಆದ್ರೆ ನಂಗೆ ಅಲ್ಲೆಲ್ಲೂ ಕೆಲಸ ಮಾಡೋಕೆ ಮನಸ್ಸು ಬರಲಿಲ್ಲ. ಬರೀ ₹10,000 ₹15,000 ಹೆಂಗೆ ಕೆಲಸ ಮಾಡಲಿ? ನಾನು ಓದಿರೋದು MBA. ನನಗೆ ಬರೀ ₹10,000 ₹8,000 ಕೊಟ್ರೆ ಹೆಂಗೆ ಮಾಡಲಿವ ನಾನು ಜಾಬನ್ನು? ಅಲ್ಲಣ್ಣ, ಈಗಿನ ಕಾಲದಲ್ಲಿ ಜಾಬ್ ಸಿಗೋದೇ ಕಷ್ಟ ಐತಿ. ನೀನು ಅದ್ರಾಗ ₹8,000 ₹10,000 ಅಂತ ನೆಗ್ಲೆಕ್ಟ್ ಮಾಡ್ಕೊತ ಜಾಬ್ ಬಿಟ್ಕೊತ ಹೋದ್ರೆ ಹೆಂಗೆ ಹೇಳೋಣ? ನೀನು ಎಲ್ಲೋ ಒಂದು ಕಡೆ ಜಾಬ್ ಮಾಡ್ಕೊತ ಇದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ನಿನಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾನೇ ಇರುತ್ತೆ. ಅದನ್ನು ಬಿಟ್ಟು ನೀನು ನನಗೆ 1,00,000 ಸಂಬಳದ ಜಾಬ್ ಬೇಕು ಅಂತಂದರೆ ಹೆಂಗೆ ಹೇಳೋಣ? ಬಿಸ್ನೆಸ್ ಮಾಡಬೇಕು ಅಂತ ಆಸೆ ನಿನಗಿದ್ರೆ ನೀನು ದುಡಿದು ನೀನು ರೊಕ್ಕ ತೆಗೆದಿಟ್ಕೊಂಡು ನೀನು ಬಿಸ್ನೆಸ್ ಮಾಡ್ಬೇಕಣ್ಣ. ಅದನ್ನು ಬಿಟ್ಟು ಹೆಂಡತಿ ತವ್ರ ಮನೆ ಕಡೆಯಿಂದ ರೊಕ್ಕ ಕೇಳಿದ್ರೆ ಏನು ಸರಿ ಅನಿಸುತ್ತೆ ನೀನೇ ಹೇಳೋಣ? ನಿಜನಮ್ಮ, ನನಗೆ ಇವಾಗ ತಪ್ಪು ಅನ್ಸಕೊಂತೈತಿ. ಆದರೆ ನಾನು ಇವಾಗ ಚೇಂಜ್ ಆಗಿದ್ದೀನಿ. ನನ್ನ ಹೆಂಡತಿಗೆ ಹೇಳಿದೆ ನಾನು, ಇಲ್ಲ ಇನ್ಮೇಲೆ ನನಗೆ ಯಾವ ಬಿಸ್ನೆಸ್ಸಿಂದು ಏನೂ ಬೇಡ, ನಾನು ಜಾಬ್ ಮಾಡ್ತೀನಿ, ಎಷ್ಟಾದರೂ ರೊಕ್ಕ ಬರಲಿ ಪರವಾಗಿಲ್ಲ, 8,000 ಬರಲಿ 10,000 ಬರಲಿ, ನಾನು ಜಾಬ್ ಮಾಡ್ತೀನಿ, ನಾವು ಬೇರೆ ಮನೆ ಮಾಡ್ಕೊಂಡಿರೋಣ ಬಾ ಅಂತ ಅಂದೆ ನನ್ನ ಹೆಂಡತಿಗೆ. ಮತ್ತು ಅದಕ್ಕೆ ಏನಂದ್ರೆ ಅವರು? ನೀ ದುಡಿಯೋ ₹8,000 ₹10,000 ನನಗೆ ತಿಂಗಳ ಪಾರ್ಲರ್ಗೆ ಕೂಡ ಸಾಕಾಗಲ್ಲ. ನೀನು ಮೊದಲು ಒಳ್ಳೆ ಬಿಸ್ನೆಸ್ ಮಾಡು, ಇಲ್ಲ ದೊಡ್ಡದು ಜಾಬ್ ಮಾಡು, ಅವಾಗ ನಾನು ನಿನ್ನ ಜೊತೆ ಬರ್ತೀನಿ. ಇಲ್ಲ ಅಂದ್ರೆ ನನಗೆ ನೀನು ಬೇಡನೇ ಬೇಡ, ಡಿವೋರ್ಸ್ ಕೊಟ್ಬಿಡು, ನಿನಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ರಮ್ಮ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಯ್ತಾ ಅಣ್ಣ? ಹ್ಞೂನಮ್ಮ, ನನಗೆ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ಇರೋದು ಸರಿ ಅಲ್ಲ ಅಂತ ಅಂದ್ಕೊಂಡು ನಾನು ಮನೆ ಬಿಟ್ಟು ಬಂದುಬಿಟ್ಟೆಮ್ಮ. ಅಲ್ಲ ಅಣ್ಣ, ಇವಾಗ ಅಲ್ಲೂ ಇಲ್ಲ, ಇಲ್ಲಿ ನಮ್ಮ ಮನೆಯಲ್ಲೂ ಇಲ್ಲ, ಮತ್ತೆ ನಿನ್ನೆ ರಾತ್ರಿ ಎಲ್ಲ ಎಲ್ಲಿದ್ದೆ ನೀನು? ಹೇಳಣ್ಣ, ಎಲ್ಲಿದ್ದೆ ನೀನು? ಇಲ್ಲೇ ಪಾರ್ಕ್ನಲ್ಲಿನೇ ಮಲ್ಕೊಂಡಿದ್ದೆಮ್ಮ ರಾತ್ರಿ ಎಲ್ಲ. ಏನಣ್ಣ ನೀನು ಪಾರ್ಕ್ನಲ್ಲಿ ಮಲ್ಕೊಂಡಿನ ಅಂತ ಅಂತೀಯಲ್ಲ? ಯಾಕಣ್ಣ ನನಗೆ ಫೋನ್ ಹಚ್ಚಿ ಹಿಂಗಮ್ಮ ನಾ ಮನೆಗೆ ಬರ್ತೀನಿ ಅಂತಂದಿದ್ರೆ ನಾನೇನಾದರೂ ಬೇಡ ಅಂತಿದ್ದೇನಣ್ಣ? ಏನಣ್ಣ, ಯಾಕಣ್ಣ ಹಿಂಗೆ ಮಾಡಿದೆ ನೀನು? ಅಯ್ಯೋ ನೇತ್ರವ, ಅಳಬೇಡಮ್ಮ, ಅಳಬೇಡ, ಬೇಡ. ನಾನಿವಾಗ ನಿಮ್ಮ ಮನೆಗೆ ಬಂದ್ರೆ ಮತ್ತು ಅಲ್ಲೂ ನಿನ್ನ ಮರ್ಯಾದಿನ ಹೋಗುತ್ತೆ. ಬೇಡಮ್ಮ, ನಿನ್ನ ಗಂಡನ ಮನೆಯಾಗ ನಿನ್ನ ಮರ್ಯಾದೆ ಮಾತ್ರ ಹೋಗೋದು ಬೇಡ. ನನ್ನ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡವ ನೀನು. ನೀನಾದರೂ ನನ್ನ ನಂಬಿ ನನ್ನನ್ನು ಕ್ಷಮಿಸ್ತೀಯಾ ಅಂತ ಇಲ್ಲಿಗೆ ನಿನಗೆ ಕರೆದಿದ್ದಮ್ಮ. ಯಾಕಣ್ಣ ನೀನು ಹಿಂಗೆ ಮಾಡಿಬಿಟ್ಟೆ? ಅಲ್ಲಣ್ಣ, ಎಂಥ ಪರಿಸ್ಥಿತಿ ಬಂತು ನೋಡಣ್ಣ ನಿನಗೆ. ಮನೆಯಾಗ ಒಂದು ದಿನನೂ ನೆಲದ ಮೇಲೆ ಮಕ್ಕೊನಾಕು ಒಲ್ಲೆ ಅಂತಿದ್ದೀನಿ ನೀನು, ಅಂಥದ್ರಲ್ಲಿ ಇವಾಗ ಪಾರ್ಕ್ನಲ್ಲಿ ಮಲ್ಕೊಂಡಿದ್ಯಾ ಅಣ್ಣ ನೀನು? ಕಾಲ ಎಲ್ಲನೂ ಕಲಿಸುತ್ತಮ್ಮ, ನೀನೇನು ಬೇಜಾರಾಗೋದಕ್ಕೆ ಹೋಗ್ಬೇಡ. ಅಲ್ಲಣ್ಣ, ಅಣ್ಣಗಿಂತ ಪರಿಸ್ಥಿತಿ ಬಂದೈತಿ ಅಂತ ಗೊತ್ತಾದ್ಮೇಲೇನು ನಾನು ಹೆಂಗೆ ಆರಾಮಾಗಿರಲಿ ನೀನು ಹೇಳೋಣ? ಬಾ, ಇವಾಗಲೇ ನಮ್ಮ ಮನೆಗೆ ಹೋಗೋಣ. ಸದ್ಯಕ್ಕೆ ನೀನು 1-2 ದಿನ ಮನೆಯಲ್ಲಿರೋ, ನಾ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ. ಇಲ್ಲ ಮನೆ ಹತ್ರ, ದಯವಿಟ್ಟು ನೀನು ಕೈ ಮುಗಿತೀನಿ, ನನ್ನನ್ನು ಮನೆಗೆ ಮಾತ್ರ ಕರೆಯೋಕೆ ಹೋಗ್ಬೇಡಮ್ಮ. ನನಗೆ ಎಲ್ಲಿಗೆ ಬರೋಕ್ಕೂ ಮನಸ್ಸಿಲ್ಲ. ಯಾಕಂದ್ರೆ ನನ್ನಿಂದಾಗಿ ನಿಮ್ಮ ಮನೆಯಾಗ ನಿನಗೆ ಮರ್ಯಾದೆ ಇಲ್ಲದಂಗೆ ಆಗಬಾರ್ದು. ಅದಕ್ಕೆ ಕೈ ಮುಗಿತೀನಿ, ನನ್ನನ್ನು ಮನೆಗೆ ಮಾತ್ರ ಕರೆಯೋದಕ್ಕೆ ಹೋಗ್ಬೇಡಮ್ಮ. ಅಳು ನಿಂದ್ರಿಸು ನೇತ್ರ, ನಿನ್ನ ಹತ್ರ ನನಗೆ ಭಾಳ ಬೇಜಾರಾಕೈತಿ. ಕೈ ಮುಗಿತೀನಮ್ಮ, ಅಳು ನಿಂದ್ರಿಸು. ಅಣ್ಣ, ನಾ ತಂಗಿಯಾಗಿ ನಿನಗೆ ಒಂದು ಮಾತು ಹೇಳ್ತೀನಿ, ನೀನೇನು ತಪ್ಪು ತಿಳ್ಕೊನಲ್ಲ ತಾನೆ? ನನ್ನ ಮಾತನ್ನು ನೆರವೇರಿಸ್ತೀಯಾ ತಾನೆ? ಏನು ಹೇಳಮ್ಮ? ಅಣ್ಣ, ನಾನೇ ಎಲ್ಲಾದರೂ ಒಂದು ಚಲೋ ಜಾಬ್ ಹುಡುಕ್ತೀನಿ, ನೀನು ಆ ಜಾಬನ್ನು ಮಾಡ್ತೀಯಾ? ಹಾಂ ಮನೆ ಹತ್ರ, ನೀನು ಎಲ್ಲಿ ನನಗೆ ಜಾಬ್ ಹುಡುಕೊಟ್ರು ನಾನು ಮಾಡ್ತೀನಿ. ನಾನು ಇವಾಗ ಎಲ್ಲ ಕಡೆ ಕೇಳಿದ್ರು ಎಲ್ಲೂ ಜಾಬ ಸಿಗೋವಲ್ದು ನನಗಿವಾಗ. ಅದಕ್ಕೆ ನೀನು ಎಲ್ಲೂ ಹುಡುಕೊಟ್ರು ನಾನು ಮಾಡ್ತೀನಮ್ಮ. ನನಗಿವಾಗ ದುಡಿಬೇಕು ಅಂತ ಆಸೆ ಹುಟ್ಟೈತಿ. ನಾನು ದುಡಿದು ಚಂದನತಂಗೆ ಜೀವನ ನಡೆಸ್ಬೇಕು, ಅವ್ವ ಅಪ್ಪನ ತಂಗಿನ ಎಲ್ಲರೂ ಚಂದನತಂಗೆ ನೋಡ್ಕೋಬೇಕಂತ ಭಾಳ ಆಸೆ ಐತಮ್ಮ ನನಗೆ. ಒಂದು ಜಾಬ್ ಹುಡುಕೊಟ್ಟು ಬಿಡವ ನೀ ಹತ್ರ. ಸರಿ ಅಣ್ಣ, ನಾನು ನಿನ್ನ ಜಾಬಿನ ಬಗ್ಗೆ ಯೋಚನೆ ಮಾಡ್ತೀನಿ. ನಂಗೆ ಒಂದು 2 ದಿನ ಟೈಮ್ ಕೊಡೋಣ. 2 ದಿನದಲ್ಲಿ ನಿನ್ಗೆ ಹೇಗಾದರೂ ಮಾಡಿ ನಾನು ಜಾಬ್ ಹುಡುಕೊಡ್ತೀನಿ. ಸರಿ ನಮ್ಮ ಮನೆ ಹತ್ರ ಅಂದಂಗೆ ನೀನು ಗಂಡನ ಮನೆಯಾಗ ಆರಾಮದಿಲ್ಲ? ಗಂಡನ ಮನೆಯಾಗ ಎಲ್ಲರೂ ಚಲೋ ನೋಡ್ಕೊಂಡು ಹಾಕೊಂತಾರಿಲ್ಲ ನಿನಗೆ? ನಿನ್ನ ಗಂಡ, ನಿಮ್ಮ ಅತ್ತಿ ಮಾವ ಎಲ್ಲರೂ? ಹ್ಞೂ ಅಣ್ಣ, ನಾ ಗಂಡನ ಮನ್ಯಾಗ ಆರಾಮದೀನಿ, ಎಲ್ಲರೂ ಚಲೋ ನೋಡ್ಕೋತಾರೆ, ಏನೂ ತೊಂದರೆ ಇಲ್ಲ ಅಣ್ಣ ನನಗೆ. ಹೌದವ, ನಂಗಂತೂ ಭಾಳ ಖುಷಿ ಆತವ. ನನ್ನ ತಂಗಿಯರ ಆರಾಮಾಗಿ ಚಂದನ ನಕ್ಕೋಂತ ಗಂಡನ ಮನೆಯಾಗ ಅದಾಳಲ್ಲ, ಅಷ್ಟು ಸಾಕು. ನಂಗಂತೂ ಈ ವಿಷಯ ಕೇಳಿ ಭಾಳ ಖುಷಿ ಆತವ. ಅಣ್ಣ, ಇವಾಗ ಮತ್ತೆ ಎಲ್ಲಿರ್ತೀಯ ಅಣ್ಣ ನೀನು 2 ದಿನ? ಅಯ್ಯೋ ಇಲ್ಲಿ ಬಿಡವ, ನೀನು ಯಾಕೆ ತಲೆ ಕೆಡಿಸ್ಕೊತಿದ್ದಿ? ನಾನೇನು ಗಣಮಗ, ಎಲ್ಲಿದ್ರೂ ನಡೀತೈತಿ. ನೀನು ಹೋಗಿ ಇವಾಗ ಮನೆಗೆ, ಆಗಲಿ ನೀ ಬಂದು ಭಾಳ ಹೊತ್ತಾತು, ಮನೆಗೆ ಹೋಗು. ನೀನು ಚಂದನ ತಂಗೆ ಖುಷಿಯಾಗಿ ಗಂಡನ ಮನೆಯಾಗ ಅದೀನಂದೆಲ್ಲ ನನಗೆ ಅಷ್ಟ ಸಾಕಪ್ಪ. ಅಂದಂಗೆ ಏನು ನಾಷ್ಟ ಮಾಡಿದಿ ಬೆಳಗ್ಗೆ?
ಅದು ಅದು ದೋಸೆ ತಿಂದಿದ್ದೆವ ಬೆಳಿಗ್ಗೆ. ಸುಳ್ಳು ಹೇಳಬೇಡಣ್ಣ, ನಿಜ ಹೇಳು. ಏನೂ ಮಾಡಿಲ್ಲಲ್ಲ ನೀನು ನಾಷ್ಟಾನ? ಹ್ಞೂ ನಮ್ಮ ನೇತ್ರ, ಏನು ನಾಷ್ಟ ಮಾಡಿಲ್ಲ, ಕೈಯಾಗ 1 ರೂಪಾಯಿ ಇಲ್ಲ, ನಾಷ್ಟ ಎಲ್ಲಿಂದ ಮಾಡಲಿ? ತಗೋಣ, ಈ ರೊಕ್ಕ ತಗೋ. ಸದ್ಯಕ್ಕೆ 2 ದಿನ ನೀನು ಆರಾಮಾಗಿ ನಾಷ್ಟ ಊಟ ಎಲ್ಲ ಮಾಡು. ಅಂದಂಗೆ ಹೋಟೆಲಲ್ಲಿ ಒಂದು ರೂಮ್ ತೊಗೊಂಡು 2 ದಿನ ಆರಾಮಾಗಿರು. ಇಲ್ಲಿ ನೀ ನಮ್ಮ ಮನೆಗೂ ಬರಲ್ಲ ಅಂತಿದ್ದಿ, ಮತ್ತು ಊರಿಗೂ ಹೋಗಲ್ಲ ಅಂತಿದ್ದಿ. ಅದಕ್ಕೆ ನೀ 2 ದಿನ ಆರಾಮಾಗಿರು. ನಾಷ್ಟಲ್ಲಿ ಯಾವುದಾದ್ರೂ ಜಾಬಿನ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಅಯ್ಯೋ ನೇತ್ರವ, ರೊಕ್ಕಾಗಿ ಕೈ ಏನು ಬೇಡವ, ನಿನ್ನ ಕೈ ಮುಗಿತೀನಿ, ನಂಗೆ ರೊಕ್ಕಾಗಿ ಕೈ ಏನು ಬೇಡವ. ಅಣ್ಣ, ನಿನಗೆ ತಂಗಿ ಮೇಲೆ ಏನಾದರೂ ಪ್ರೀತಿ ಗೌರವ ವಿಶ್ವಾಸ ಇತ್ತಂದ್ರೆ ನೀ ಈ ರೊಕ್ಕ ತೊಗೋಬೇಕು. ನೀನೇನಾದರೂ ಈ ರೊಕ್ಕ ತೊಗೊಲಿಲ್ಲ ಅಂದ್ರೆ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ನೋಡು. ಥ್ಯಾಂಕ್ಸ್ ಅವ ನೇತ್ರ, ನಿನ್ನಿಂದ ನನಗೆ ಭಾಳ ಉಪಕಾರ ಆಯ್ತು. ಆದರೆ ನನ್ನಿಂದನೇ ನಿಂಗೆ ತೊಂದರೆ ಆಯ್ತು ಅಂತ ಅನ್ಸುತ್ತೆ. ಅಣ್ಣ, ನೀನೇನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ನನಗೇನು ತೊಂದರೆ ಆಗಿಲ್ಲ. ನೀ ರೊಕ್ಕ ತೊಗೊಂಡು ಆರಾಮಾಗಿ ಮೊದಲು ಹೊಟ್ಟೆ ತುಂಬ ಊಟ ಮಾಡಿ, ಡ್ರೆಸ್ ಬೇಕಾದರೆ ನಿಂಗೆ ಡ್ರೆಸ್ ತೊಗೋ. ಹಾಗೆ ಯಾವುದಾದ್ರೂ ರೂಮಲ್ಲಿ ಚಲೋ ಹೋಟೆಲಲ್ಲಿ ಒಂದು ರೂಮ್ ಮಾಡ್ಕೊಂಡಿರು, ಸರಿನಾ? ನಾನು ಇವತ್ತು ನಾಳೆ ಅನ್ನಷ್ಟಿಗೆ ನಿನಗೆ ಜಾಬಿಂದ ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಸರಿನವ, ನನಗೆ ಈಗ ಸಮಾಧಾನ ಆಗುಂತೈತಿ, ಈಗೂ ಖುಷಿ ಬಂದೈತಿ ನೋಡವ. ಬಾಣ್ಣ, ಇಲ್ಲೇ ಎದುರುಗಡೆ ಒಂದು ಶಾಪಲ್ಲಿ ಜ್ಯೂಸ್ ಅಂಗಡಿ ಇದೆ. ಮೊದಲು ಜ್ಯೂಸ್ ಕುಡಿಯೋಣ ಇಬ್ಬರು. ನೀನು ಏನೂ ತಿಂದಿಲ್ಲ ಅಂತೀಯ, ಮೊದಲು ಜ್ಯೂಸ್ ಕುಡಿಯೋಣ. ಹಾಗೆ ಜ್ಯೂಸ್ ಕುಡಿದು ನಾನು ಮನೆಗೆ ಹೋಗ್ತೀನಿ. ನೀನು ಎಲ್ಲಾದರೂ ಒಂದು ಚೆನ್ನಾಗಿರೋ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಇವತ್ತೊಂದು ದಿನ ಆರಾಮಾಗಿ ರೆಸ್ಟ್ ಮಾಡು, ಸರಿನಾ? ಸರಿನಮ್ಮ. ನನ್ನ ತಂಗಿ ಬಂಗಾರ ಬಂಗಾರ ಇದ್ದಂಗೆ ಐತಿ. ಇಂಥ ಒಳ್ಳೆ ತಂಗಿಗೂ ಎಷ್ಟು ಮೋಸ ಮಾಡಿಬಿಟ್ಟೆ ನಾನು. ಹೀಗೋ ನನ್ನ ತಂಗಿ ಒಂದು ಜಾಬನ್ನು ಹುಡ್ಕೊಡ್ತೀನಿ ಅಂತಂದಳಲ್ಲ, ಜಾಬ್ ಮಾಡಿ ನಮ್ಮ ಮನೆಯಾಗಿರೋರು ಎಲ್ರಿಗೂ ಚಂದನ ತಂಗೆ ಸಾಕ್ತೀನಿ ನಾನು. ಬಾ ಅಣ್ಣ.